ಟ್ರೀಟ್ಮೆಂಟ್ ಹೇಳ್ಬೋದು ಸರ್. ನೋಡಮ್ಮ ನೈಟ್ ಮಠ ಡಾಕ್ಟರ್ಸ್ ನಾವು ಇನ್ಸ್ಟ್ರಕ್ಷನ್ಸ್ ಬರೀತೀವಿ ಸರ್, ಟ್ರೀಟ್ಮೆಂಟ್ ಚಾರ್ಟ್ ಇಟ್ಟಿತ್ತು ಅವರು ಅವಾಗ ಇಂಜೆಕ್ಷನ್ಸ್ ಸರ್ ಈ ಥರ ನಮಗೆ ಟ್ರೀಟ್ಮೆಂಟ್ ಚಾರ್ಟ್ ಅಂತ ಇದೆ ಸರ್, ನಾವು ಅಡ್ವೈಸ್ ಮಾಡಿರ್ತೀವಿ. ಈಗ ಮೆಡಿಸಿನ್ಸ್ ಅಲ್ಲಿಂದ ಯಾರು ಮಾಡಿದ್ದಾರೆ ಅದು ಮೇಲ್ ಫಾರ್ಮಸಿಸ್ಟ್. ಈಗ ರಿಪೋರ್ಟ್ಸ್ ಕೊಡಲಿ, ಅವ್ರು ಬೆಂಗಳೂರವ್ರು ಬಂದು ಹೋಗಿದ್ದಾರಲ್ಲ ಕೊಡಲಿ. ಅಂದರೆ ಸ್ಟೇಟ್ ಗೌರ್ಮೆಂಟಿಂದ ಸಪ್ಲೈ ಆಗುತ್ತೆ. ಈಗ ಕೋವಿಡ್ಸು, ಇಂಜೆಕ್ಷನ್ಸು, ಆ್ಯಂಟಿಬಯೋಟಿಕ್ಸು, ಡೈನಾಪೋಲು, ಅನಾಲಿಸಿಸ್ ಎಲ್ಲವೂ ಅಲ್ಲಿ ಸಪ್ಲೈ ಆಗುತ್ತೆ ಸರ್. ಅಲ್ಲಿ ಸಪ್ಲೈ ಆದಮೇಲೆ ಅಲ್ಲಿಂದ ನಾವು ಇಂಡೆಂಟ್ ಹಾಕಿ ನಮ್ಮ ಮೇನ್ ಸ್ಟೋರ್ ಇದೆ ಸರ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಅಲ್ಲಿಗೆ ತೊಗೋತೀವಿ ಸರ್ ಎಲ್ಲ. ಅಲ್ಲಿ ಮೇನ್ ಸ್ಟೋರ್ ನಮ್ಮ ಫಾರ್ಮಸಿ. ನೀವು ಇಲ್ಲಿ ತಾಯಿ ಬಾರ್ನೆ ಆದಾಗ ಡೆಲಿವರಿ ಆದಾಗ ನೀವು ಕೊಡ್ತೀವಿ. ಹೌದು ಸರ್. ಅದನ್ನ ಪ್ರಾಪರ್ ಆಗಿ ಲೈನ್ ಅಪ್ ಚೆಕ್ ಆಗಿದೆನಾ ಏನಾದ್ರು ಅದನ್ನ ವೆರಿಫೈ ಮಾಡಿದ್ದೀವಿ. ಮಾಡಿದ್ವಿ ಸರ್, ಮಾಡಿದ್ರು. ಅದ್ರಾಗ ಏನಾದ್ರು ರಿಪೋರ್ಟ್ ಬಂದ್ರೆ ಯಾರಿಗೆ ಸಸ್ಪೆಂಡ್ ಮಾಡಬೇಕು? ಯಾವ ಸರ್ ಮೆಡಿಸಿನ್ಸ್ ಇದರಲ್ಲಿ ಇದು ಸ್ಪೆಸಿಫಿಕೇಶನ್ಸು ಇದು ನಾವು ಕರೆಕ್ಟ್ ಆಗಿ ಇದು ಲೈನ್ ಅಪ್ ಆದ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಅಂತ ಬಂದರೆ ರಿಪೋರ್ಟ್ ಹೂ ಇಸ್ ದ ರೆಸ್ಪಾನ್ಸಿಬಲ್? ಓಕೆ, ಸಿ ಏನಾಗಿದೆ ಈಗ ಯಾರು ಅದನ್ನ ನೆಗ್ಲೆಕ್ಟ್ ಆಗಿದೆ ಅದನ್ನ ಚೆಕ್ ಮಾಡ್ಕೊಂಡು ಹಂಡ್ರೆಡ್ ಅದನ್ನ ನಾನು ಲೈನ್ ಅಪ್ ಹೋಗ್ತಾ ಇರುತ್ತೆ. ಅದಾದ್ಮೇಲೆ ಇನ್ಫೆಕ್ಷನ್ ಏನಾಗಿದೆ ಇಲ್ಲಾಗಿದೆ ಇದು ಬರ್ತದೆ, ಎಲ್ಲಿ ಇದು ಸ್ವಚ್ಛತೆ ಇಲ್ಲ ಏನಿಲ್ಲ. ಈಗ ನೋಡಿ ತಾಯಿ ಮಕ್ಕಳಿರ್ಲಿ ಈಗ ಹೌದಾ ಅಲ್ಲೇ ಇವ್ರಿಗೆಲ್ಲ ಒಂದ್ ಕಡೆ ಮಾಡ್ಬೇಕಲ್ಲ. ಇಷ್ಟೆಲ್ಲ ಸೆನ್ಸಿಟಿವ್ ಪಾಪು ಮಗು ಇರ್ತದೆ, ಪಾಪ ಹೊರಗೆ ಹೋಗಿ ಬಂದಿರ್ತಾರೆ, ಸಚ್ಚೆ ಕೋವಿಡ್ ಸಚ್ಚೆ ಇದೆಲ್ಲ ಇರ್ತದೆ. ಯಾರ್ಲಿಂದ ಏನಾಗ್ತಂತ ಏನ್ ಕಾಣ್ಬೇಕು ನಾವು? ಅವರಿಗೆಲ್ಲ ರೆಸ್ಟ್ ರೂಮ್ ಮಾಡಕ್ಕೆ ಒಂದು ಅರೇಂಜ್ಮೆಂಟ್ ಮಾಡಿ ತಾಯಿ ಮಗು ಬಂದು ಹೋಗ್ಲಿಕ್ಕೆ ಮಾಡ್ಬೇಕು. ಇಲ್ಲಿ ಮಲ್ಕೊಂಡಿದ್ದು ಏನಾಗುತ್ತೆ ಕತೆ? ಇರ್ಲಿ ಬಂದು ಹೋಗ್ತಾ ಇರ್ಲಿ, ಬಟ್ ಆ ಉಸಿರು ಗಾಳಿ ಇದು ಏನ್ ಮಾಡ್ಬೇಕಿದು? ಇಲ್ರಿ ನಾನು ಬೇಡ ಅಂತ ನಾನು ಹೇಳಲ್ಲ, ಬಟ್ ಅವರಿಗೆಲ್ಲ ಸ್ವಚ್ಛತೆ ಸ್ಯಾನಿಟೈಸರು ಇದು ಒಂದು ಮಾಸ್ಕು ಈಗ ಕೊಡ್ಬೇಕಲ್ಲ ಅವ್ರಿಗೆ ಕೂಡ ಜೊತೆಗಿರೋರಿಗೆ. ಈಗೆಲ್ಲ ಯಾವ ಡಿಸೀಸ್ ಏನಿದೆ ಅಂತ ಯಾರಿಗೆ ಗೊತ್ತು? ಫಸ್ಟ್ ಏನಂದ್ರೆ ಹೈಜೆನಿಕ್ ಆಗಿ ಕರೆಕ್ಟಾಗಿ ಕ್ಲೀನ್ನೆಸ್ಸು ನಮ್ದಿರ್ಲಿ, ಪ್ರಿಕಾಷನ್ಸು ನಮ್ದಿರ್ಲಿ. ಅರ್ಥ ಆಯ್ತಾ? ಓವರ್ ಸೈಟ್ ಆಗಿದ್ರೆ ಮತ್ತೆ ಏನಪ್ಪ ಅಂತ ಈಗ ಚಾಮರಾಜನಗರದಾಗ ಮತ್ತೆ ಆಕ್ಸಿಜನ್ ಆಗಿ ಹೋದ್ರಲ್ಲಿ ಮತ್ತೆ ನೆಗ್ಲಿಜೆನ್ಸಿ ಅಲ್ವಾ ಅದು? ಹಂಗಾಗಬಾರ್ದಲ್ಲ ಇಲ್ಲಿ. ಸೊ ಬಿಫೋರ್ 9th ಮುಂಚೆ ಏನು ಸಿಸ್ಟಮ್ ಇತ್ತು, ಏನು ಸಿಸ್ಟಮ್ ಲ್ಯಾಪ್ಸ್ ಆಗಿದೆ, ಈ ಡೆತ್ ಆಗ್ಲಿಕ್ಕೆ ಏನು ಕಾರಣ? ನಿಮ್ಮ ಸ್ಟಾಫ್ ನೆಗ್ಲಿಜೆನ್ಸಿನ ಅಥವಾ ನಿಮ್ಮದು ಮೆಡಿಸಿನ್ಸ್ ಪ್ರಾಬ್ಲಮು, ಇಲ್ಲಿ ಹೈಜೆನಿಕ್ ಸ್ವಚ್ಛತೆ ಕಾಪಾಡೋ ಪ್ರಾಬ್ಲಮು? ನಿಮ್ದು ಇಂಟರ್ನಲ್ ರಿಪೋರ್ಟ್ ಏನಾದರೂ ಮಾಡಿದ್ದೀರಾ? ಎನಿ ಯುವರ್ ಐಡೆಂಟಿಫೈಡ್ ಸಮ್ ಮಿಸ್ಟೇಕ್? ನಮ್ದು ಸರ್ ಬರ್ಕೊಳ್ಳಿ ಅದನ್ನು. ಈಗ ಇಂಟರ್ನಲ್ ಆಡಿಟ್ ಒಂದು ಮಾಡಿ. ಈಗ ಮಧ್ಯಾಹ್ನ ಸ್ಟೇಟಿಂದ ಹೇಗೆ ಇಂಟರ್ನಲ್ ಆಡಿಟ್ ಬ್ಯಾಂಗ್ಳೂರ್ ರಿಪೋರ್ಟ್ ಕೊಡೋದು ಬೇರೆ, ಇಂಟರ್ನಲ್ ಆಡಿಟ್ ಒಂದು ಮಾಡಿ. ಏನಾಗಿದೆ, ಯಾಕಾಯ್ತು, ಯಾಕೆ ಇನ್ಸಿಡೆಂಟ್ ಆಯ್ತು, ಯು ಆರ್ ದಿ ಎಕ್ಸ್ಪೀರಿಯನ್ಸ್ ಮ್ಯಾನ್. ಅದು ಬರೋದಕ್ಕಿಂತ ಮುಂಚೆ ನಾವೇ ನಮ್ದು ಆಗಿದೆ ಅಂತ ಬಂತ ಸೊ ನಮಗೊಂದು ತಗೊಳಕ್ ಚೆನ್ನಾಗಾಗ್ತೈತೆ. ನಿಮ್ದು ಇಂಟರ್ನಲ್ ಸಿಸ್ಟಮ್ ಲ್ಯಾಪ್ಸಸ್ ಎಲ್ಲಿದೆ ಒಂದು ಇಮಿಡಿಯೇಟ್ ನೆಗೆಟಿವ್ ಒಂದು ರಿಪೋರ್ಟ್ ನಾವು ಮಾಡಿದ್ವಿ ಸರ್. ಅದರಲ್ಲಿ ಇಂಟರ್ನಲ್ ಮನೆಯಿಂದ ಮಾಡಿ ಎಲ್ಲ ಮಾಡ್ಕೊಂಡ್ವಿ. ಒಂದು ಸರ್ ಇಲ್ಲಿಂದ ಶಿಫ್ಟ್ ಆಗ್ಬೇಕಾದ್ರೆ ಏನು ಕ್ಲೀನ್ ಮಾಡಿ ಇಲ್ಲ, ಓಟಿನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಓಟಿ ಅಲ್ಲಿಂದ ಏನಾಗಿದೆ ಅಂತ ಅಲ್ಲಿ ಟೆಸ್ಟ್ ಮಾಡ್ತೀವಿ ಸರ್. ಅದಾದ್ಮೇಲೆ ಡ್ರಗ್ಸ್ ತಗೊಂಡು ಪೇಷಂಟ್ ಅಲ್ಲಿಂದ ಬರುತ್ತೆ, ಡೆಲಿವರಿ ಆಗ್ತಕ್ಕಂಥ ನೀವು ಅಡ್ಮಿಟ್ ಮಾಡ್ಕೊಂಡು ಮಾಡಿದ್ಮೇಲೆ ಪೇಷಂಟ್ ಕಂಡೀಷನ್ಸು ಆ ತಾಯಿ ಕಂಡೀಷನ್ ಎಲ್ಲ ತಗೋತೀವಿ. ಮಗು ಯಾವ ಥರ ಇದೆ, ಏನೇನು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ದೆನ್ ಯು ಆರ್ ಪ್ರಿಪೇರಿಂಗ್ ಫಾರ್ ಡೆಲಿವರಿ. ಇದೇನು ಸಿಜೇರಿಯನ್ ಮಾಡಬೇಕು ನಾರ್ಮಲ್ ಮಾಡಬೇಕು ಅಂತ ಒಂದು ಐಡೆಂಟಿಫೈ ಮಾಡ್ತಾರೆ, ಒಂದು ಡಿಸೈಡ್ ಮಾಡ್ತೀವಿ. ಆ ಟೈಮಲ್ಲಿ ಆಪರೇಷನ್ ಮಾಡಿ ಡೆಲಿವರಿ ಮಾಡುತ್ತೆ ವಾಟ್ ಪ್ರಿಕಾಷನ್ಸ್ ಯು ಆರ್ ಟೇಕನ್, ವಾಟ್ ಇಸ್ ದ ರಿಪೋರ್ಟ್ ಇದೆ ಸರ್. ಅದು ಇರಬೇಕು. ಅದಾದ್ಮೇಲೆ ತಾಯಿ ಮಗುನ ಬೆಡ್ಡಿಗೆ ಹಾಕ್ಬೇಕು ತೊಗೊಂಬೋದು. ಅವಾಗ ಏನು ಪ್ರಿಕಾಷನ್ಸ್ ತಗಬೇಕು. ಆಮೇಲೆ ಪಾಲಕರು ಅವ್ರ ಜೊತೆಗಿದ್ದು discharge out of what is the steps you have taken, where lapses is taken place, this ಅದನ್ನೇ ಯಾರು ಇನ್ನೋಸೆಂಟ್ಸ್ ಪನಿಷ್ ಆಗ ಎಸ್ ನನ್ನ ಮಗಳು ಡಾಕ್ಟರ್ why it is happening, whether you are any ಮಾಡ್ಕೊಂಡು ಅವನ್ನೆಲ್ಲ ತರ ಮಾಡಿ ಮಾಡ್ಕೊಂಡು ಯಾರೋ ಹಿಂದೆ ಬರ್ತಾರೆ ಫುಲ್ಲಾಗಿ ಏನು ಮಾಡೋಕ್ಕೆ ಕಂಪ್ಲೇಂಟ್ ಬಂದಿರೋದು ಬಿಟ್ಕೊಳಕ್ಕಾಗ್ತದೆ. ಮತ್ತೆ ಹೇಳಿ ಅದನ್ನು ಇಲ್ಲಲ್ಲ ಲೈಕ್ ದಟ್ ಸೇಮ್ ಸ್ಪೆಸಿಫಿಕೇಶನ್ ಅದು ಏನಿದೆ ಆ ಟೈಮಲ್ಲಿ ಇರಬೇಕಲ್ಲ. ಮಾನಿಟರಿಂಗ್ ಮಾಡ್ತಾರೆ ಡಾಕ್ಟರ್ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ನಾನ್ ಕಂಫರ್ಟಬಲ್ ಆಗಿ ಬಂದ ಜನ
ನೀಟಾಗಿ ಬಂದು ಪೇಷಂಟು ಕಂಫರ್ಟಬಲ್ ಆಗಿರಬೇಕು. ನಮ್ಮ ಸಣ್ಣ ಏನು ಕಡಿಮೆ ಆಗಿದೆ ನಮ್ಮ ಡಿಸ್ಟಿಕ್ನಾಗೆ, ಏನು ಕಡಿಮೆ ಆಗಿದೆ ಇದನ್ನ ಮೇಕಿಟ್ಟೆ ಒಂದು ಪಾರ್ಟಿಷನ್ ಮಾಡಿ ಇಲ್ಲಾಂದ್ರೆ ಒನ್ ಮೋರ್ ಟೇಕ್ 2 ಬೆಡ್ಸ್ ಮೇಕ್ ಇಟ್ 2 ಬೆಡ್ಸ್ ಎಮರ್ಜೆನ್ಸಿ ಬೆಡ್ಸ್ ಅಂತ ಹೇಳಿ ಬರ್ಕೊಳ್ಳಿ, ಮೇಕ್ ಇಟ್ 2 ಬೆಡ್ಸ್.